ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ
ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಅಸ್ತಿತ್ವದ ಹೋರಾಟ, ಜನಾಂಗದ ಉಳಿವಿಗಾಗಿ ಕೊಡವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ವಸ್ತ್ರ ಸಂಹಿತೆ ಜಟಾಪಟಿಯ ಬಳಿಕ ಕೊಡವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೊಡವರು ಬಂದಿದ್ದಾರೆ. ಪೊನ್ನಂಪೇಟೆಯ ಹುಟ್ಟದಿಂದ ಪಾದಯಾತ್ರೆ ಆರಂಭ ಆಗಿದೆ. ಫೆಬ್ರವರಿ 7ನೇ ತಾರೀಕಿನ ಮಡಿಕೇರಿಯ ಬೃಹತ್ ಸಮಾವೇಶದ ಪೂರ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ.